ಮ್ಯಾಕ್ಸ್ ಸಿನಿಮಾದ ಪ್ರೊಡ್ಯೂಸರ್ ಕಲೈಪುಲಿ ಅವರು ಒಂದು ಸ್ಟೇಜ್ ಮೇಲೆ ನಿಂತು ನೂರಾರು ಜನರ ಮುಂದೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ವಿಜಯ್ ಕಾರ್ತಿಕೇಯ ಅವರು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಒಬ್ಬ ಶಿಲ್ಪಿ ಕೆತ್ತನೆ ಮಾಡ್ದಂಗೆ ಕಿತ್ತಿದ್ದಾರೆ. ಸಿನಿಮಾ ಮಾತ್ರ ಸಕ್ಕದಾಗಿ ಬಂದಿದೆ ಅಂತ ಅಷ್ಟು ಜನರ ಮುಂದೆ ಹೇಳ್ತಿದ್ದಾರೆ. ಅಂದರೆ ಆ ಸಿನಿಮಾದ ಮೇಲೆ ಎಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕು ಅಲ್ವಾ? ಎಸ್, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕಿಚ್ಚ ಸುದೀಪ್ ಸರ್ ಅವ್ರ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ. ಸಿನಿಮಾ ಇದೇ ತಿಂಗಳು 25ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾದ ಪ್ರೆಸ್ ಮೀಟು ನಿನ್ನೆ ಈವ್ನಿಂಗ್ ಬಂದ್ಬಿಟ್ಟು ನಡೀತು. ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ರೈಸ್ ಮಾಡಿದ್ರು, ಅದಕ್ಕೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆನ್ಸರ್ ಸಹ ಸಿಕ್ತು. ಇಫ್ ಇನ್ ಕೇಸ್ ಏನಾದರೂ ಅಲ್ಲಿ ನೋಡಿಲ್ಲ ಅಂದರೆ ನಾನು ನಿಮಗೆ ಕಂಪ್ಲೀಟಾಗಿ ಅಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಇಂಟ್ರೆಸ್ಟಿಂಗ್ ಕ್ವಶನ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಹೆಸರು ಬಂದ್ಬಿಟ್ಟು ಅರ್ಜುನ್ ಮಹಾಕ್ಷಯ್. ಸೊ ಇನ್ನು ಮ್ಯಾಕ್ಸ್ ಅನ್ನುವ ಒಂದು ಹೆಸರು ಏನಕ್ಕೆ ಬರುತ್ತೆ ಅಂತ ಕೇಳೋದು ಆದರೆ, ಆ್ಯಕ್ಚುಲಿ ಅರ್ಜುನ್ ಮಹಾಕ್ಷಯ್ ಅವರು ಬಂದ್ಬಿಟ್ಟು ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ಆ್ಯಂಡ್ ಅವ್ರನ್ನ ಹೆದರುಕೊಂಡು ಅಂಡರ್ವರ್ಲ್ಡ್ ಮಾಫಿಯಾಯಲ್ಲಿರುವ ಕೆಲವೊಂದು ವ್ಯಕ್ತಿಗಳು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಬಂದು, ಅಂದರೆ ಅರ್ಜುನ್ ಮಹಾಕ್ಷಯ್ ಅನ್ನುವ ಒಂದು ಪಾತ್ರವನ್ನು ಸೊ ಮ್ಯಾಕ್ಸ್ ಅಂತ ಕರೀತಾರೆ. ಸೊ ಇನ್ನು ಸಿನಿಮಾ ಕಂಪ್ಲೀಟ್ಲಿ ಒಂದು ನೈಟಲ್ಲಿ ನಡೆಯುವ ಒಂದು ಸ್ಟೋರಿ ಇದು ಆ್ಯಕ್ಚುಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಹೀರೋಯಿನ್ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಇಲ್ಲ. ಇನ್ನು ಸಾಂಗ್ಸ್ ಇಲ್ಲವ ಅಂತ ಕೇಳೋದಾದರೆ ಆಲ್ಮೋಸ್ಟ್ ತುಂಬಾ BGMs ಇರ್ತವೆ. ಆ್ಯಂಡ್ ಈಗಾಗಲೇ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ 2-3 ಸಾಂಗ್ಸ್ ಇದ್ದಾವೆ ಅಂತಲೂ ಕೇಳಿದ್ದೀನಿ. ಬಟ್ ಅಫಿಷಿಯಲಿ ಅದನ್ನು ಯಾವುದೇ ಒಂದು ಅಪ್ಡೇಟ್ನ ಮಾತ್ರ ನನ್ನೇ ಬಿಟ್ಕೊಟ್ಟಿಲ್ಲ. ಬಟ್ ಕೆಲವೊಂದು ಮೂಲಗಳ ಪ್ರಕಾರ ಒಂದು ಐಟಮ್ ಸಾಂಗ್ ಇದೆ, ಅದ್ರ ಜೊತೆಗೆ ಇನ್ನೂ 2 ಸಾಂಗ್ಸ್ ಇದೆ. ಜಾಸ್ತಿ BGMs ಇದ್ದಾವೆ ಅಂತ, ಒಂದು ಸಖತ್ BGMs ಇದ್ದಾವೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇನ್ನು ಸಿನಿಮಾ 140 ದಿನಗಳು ಶೂಟ್ ಮಾಡಿದರೆ ಡಿಲೇ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ಕಲೈಪುಲಿ ಅವರು ಹೇಳಿರುವ ಕಾರಣ ಬಂದ್ಬಿಟ್ಟು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಹಿಡೀತು. ಆ್ಯಂಡ್ ಡೇಟ್ಸ್ ನೋಡಿಕೊಂಡು ರಿಲೀಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಡಿಲೇ ಆಯಿತು. ಬಟ್ ಇಟ್ಸ್ ವರ್ತ್ ಫಾರ್ ವೇಟೆಡ್ ಅಂತ ಒಂದು ಸ್ಟ್ರೈಟಾಗಿ ಆನ್ಸರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸ್ಕ್ರಿಪ್ಟಲ್ಲಿ ಸಹ ಸ್ವಲ್ಪ ಚೇಂಜಸ್ ಅನ್ನೋದನ್ನು ಮಾಡಿದ್ದಾರೆ ಅಂತೆ. ಅದನ್ನು ಸ್ವತಃ ಕಿಚ್ಚ ಸುದೀಪ್ ಸರ್ ಅವರೇ ನಿನ್ನೆ ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಇದು ಸ್ವಲ್ಪ ಖುಷಿ ಕೊಡ್ತು. ಯಾಕಂದರೆ ಒಬ್ಬ ಮೊದಲ ಡೈರೆಕ್ಟರ್ ಬಂದ್ಬಿಟ್ಟು ಯಾವ ರೀತಿ ಸ್ಕ್ರಿಪ್ಟ್ ಬರೆದಿರ್ತಾನೋ, ಯಾವ ರೀತಿ ಸಿನಿಮಾ ಮಾಡಿರ್ತಾನೋ ಅಂತ ಡೌಟ್ ಇರಬೇಕಾದ್ರೆ ಸ್ಕ್ರಿಪ್ಟಲ್ಲಿ ಇವರು ಸಹ ವರ್ಕ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಹಾರ್ಟ್ ಬೀಟ್ ಅನ್ನೋದು ಸ್ವಲ್ಪ ನಾರ್ಮಲ್ಗೆ ಬಂತು. ಇನ್ನು ಉಪೇಂದ್ರ ಸರ್ ಅವರ UI ಆ್ಯಂಡ್ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಏನಾದರೂ ಕ್ಲ್ಯಾಶ್ ಆಗುತ್ತಾ ಅಂತ ಶಾರದಾ ಮೇಡಮ್ ಅವರು ಬಂದ್ಬಿಟ್ಟು ಒಂದು ಕ್ವಶನ್ ರೈಸ್ ಮಾಡಿದ್ರು. ಅದಕ್ಕೆ ಒಂದು ಮೆಚ್ಯೂರ್ಡ್ ಆನ್ಸರ್ ಅನ್ನೋದು ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಲೆವೆಲ್ಗೆ ನಾನು ಹೇಳೋಕ್ಕಾಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಆ ಕ್ಲಿಪ್ ಏನಿದೆ ಅದನ್ನು ಪ್ಲೇ ಮಾಡ್ತೀನಿ. ಸ್ಟ್ರೈಕ್ ಏನಾದರೂ ಕೊಟ್ಬಿಟ್ಟಿರೋ ಸಮಯ, ಸ್ಟ್ರೈಕ್ ಕೊಡೋಕ್ಕೆ ಹೋಗಬೇಡಿ, ಆ ಕ್ಲಿಪ್ನ ಹಾಕ್ತಾ ಇದ್ದೀನಿ. ಸೊ ನೋಡ್ಕೊ ಬನ್ನಿ ಆ ಕ್ಲಿಪ್ನ, ಆಯಿತಾ? ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾ ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್? ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾಮ್. ಗುರು ಬರ್ತಾ ಇದ್ದಾರೆ, ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದೀವಿ ಮ್ಯಾಮ್. ಗುರು ಶಿಷ್ಯರಾಗಿ ಸಂಬಂಧ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡ್ಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ಅದು ನಮ್ಮ ಫ್ಯಾನ್ಸ್ಗಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು. ನಾವದು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಈಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಆಫ್ ಆಲ್ ನೀವೇ ತೆಗೆದಾಕ್ಬಿಡಿ. ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ. ಸೊ ನೋಡಿದ್ರಲ್ವಾ, ಈ ರೀತಿ ಕ್ಲಿಯರ್ಲಿ ಹೇಳಿದ್ದಾರೆ. ಅಂದರೆ ಯಾವುದೇ ರೀತಿ ಕ್ಲ್ಯಾಶ್ ಅನ್ನೋದು ಇರೋದಿಲ್ಲ. ಆ್ಯಕ್ಚುಲಿ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ, ಯಾವುದೇ ರೀತಿ ಕ್ಲ್ಯಾಶಸ್ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ಹಂಗೂ ಆದರೆ ಒಂದು ಸಣ್ಣ ಮಟ್ಟದಲ್ಲಿ ಕ್ಲ್ಯಾಶ್ ಅನ್ನೋದು ಆಗುತ್ತೆ ಅಂತ ನಾನು ಲಾಸ್ಟ್ ಎಪಿಸೋಡಲ್ಲಿ ಕ್ಲಿಯರ್ಲಿ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಸಹ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ತಮಿಳ್ ಇಂಡಸ್ಟ್ರಿ ಕಡೆಯಿಂದ ಚರಣ್ ಅವರು ಇನ್ನೊಂದು ಸಿನಿಮಾನ ಮಾಡ್ತಿದ್ದಾರೆ, ಕಿಚ್ಚಸ್ 47 ಅಂತ ಎಲ್ರಿಗೂ ಗೊತ್ತೇ ಇತ್ತು. ಬಟ್ ನಿನ್ನೆ ಮಾತಾಡಿರೋದು ಬಂದ್ಬಿಟ್ಟು ಗಮನಿಸ್ಕೊಂಡ್ರೆ ಈ 47 ಬಂದ್ಬಿಟ್ಟು ಖಂಡಿತವಾಗ್ಲೂ ಇದು ಸ್ಲೇವ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ ಸಿನಿಮಾ ಬಂದ್ಬಿಟ್ಟು ಅಂತ ನಾವು ಅಸ್ಯೂಮ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಇನ್ನು ನೆಕ್ಸ್ಟ್ ಸಿನಿಮಾ ಖಂಡಿತವಾಗ್ಲೂ BRB ಅಂತಲೇ ಡೈರೆಕ್ಟಾಗಿ ಹೇಳ್ಬೋದು ಅಂತ ಹೇಳ್ತಾ, ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಟ್ರೈಲರ್, ಟೀಸರ್ ಆ್ಯಂಡ್ ಇನ್ನು ಸಾಂಗ್ಸು ಖಂಡಿತ ಅತಿ ಶೀಘ್ರದಲ್ಲೇ ಬರ್ತವೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಲವ್ ಯು.